ಪೂರ್ಣಿಮಾ ಶಂಕರ್ ಅಂತ ಯಲಹಂಕ ನ್ಯೂ ಟೌನ್ ಇಂದ. ನಾನು ಆಕ್ಚುಲಿ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಒಂದ್ 3 ತಿಂಗಳಾಯ್ತು. ಅಂಡ್ ನನ್ಗೆ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಅಶ್ವಥ್ ಸರ್ ಮತ್ತೆ ಶಿವಕುಮಾರ್ ಸರ್, ನನ್ನ ಅಪ್ಲೈನ್ಸು. ಎಷ್ಟು ನಂಗೆ ಖುಷಿ ಆಗುತ್ತೆ ಅಂದ್ರೆ, ನಾನೇ ಇವಾಗ ತುಂಬಾ ಜನಕ್ಕೆ ಕಿಟ್ ಕೊಟ್ಟಿದ್ದೀನಿ. ಅವರು ಯೂಸ್ ಮಾಡಿದ್ದು ಫಸ್ಟ್ ಡೇಗೆನೆ ಎಷ್ಟೊಂದು ಶೇರ್ ಮಾಡ್ಕೊಳ್ತಾರೆ ಇನ್ಫಾರ್ಮೇಶನ್ಸ್. ಮೇ ಬಿ ಚಿಕ್ಕದಾಗಿರ್ಬೋದು ಅದು. ಲೈಕ್ ಬೆಳಗ್ಗೆ ಬಂದ ತಕ್ಷಣನೇ ಅವ್ರು ಹೇಳ್ತಾರೆ, ಮೇಡಮ್ ನನ್ಗೆ ನಿನ್ನೆ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ನನ್ಗೆ ನೀರಿಂದು ರುಚಿ ಗೊತ್ತಾಯ್ತು ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಮೇಡಮ್ ನನ್ಗೆ ಮಲ್ಗಿ ನಾನು ನೆಕ್ಸ್ಟ್ ಡೇ ಎದ್ದೇಳೋ ಅಷ್ಟೊತ್ತಿಗೆ ನನ್ನ ಬಾಡಿನಲ್ಲಿ ಏನೋ ಹೊಸ ಚೈತನ್ಯ, ಇಷ್ಟು ವರ್ಷದಲ್ಲಿ ನಂಗೆ ಇರ್ಲೇ ಇರ್ಲಿಲ್ಲ. ನನ್ಗೊಂದ್ 65 ವರ್ಷ ಆಗಿದ್ರು ನನ್ಗೆ ಅದು ಗೊತ್ತಾಗ್ತಾ ಇದೆ, ನನ್ಗೆ ಚೇಂಜಸ್ ಗೊತ್ತಾಗ್ತಾ ಇದೆ ಅಂತ, ಇನ್ಸ್ಟೆಂಟ್ ಆಗಿ ಚೇಂಜಸ್ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ. ಒಂದು ಮೇಜರ್ ಹೇಳ್ಬೇಕು ಅಂದ್ರೆ, ನಮ್ ತಾಯಿಗೆ ಕಣ್ಣಿಂದು ಪ್ರಾಬ್ಲಮ್ ಇತ್ತು ಮೇಡಮ್. ಅವ್ರಿಗೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಇಂದ ನಾನು ಅವ್ರಿಗೆ ಟೆಸ್ಟ್ ಮಾಡಿಸ್ತಾ ಇದ್ದಿದ್ದು. ಅವ್ರಿಗೂ ಪೊರೆ ಇತ್ತು ಅಂತ ಹೇಳಿ ಅದನ್ನ ರಿಮೂವ್ ಮಾಡಿಸಿದ್ವಿ ಲಾಸ್ಟ್ ಇಯರ್. ಅದನ್ನ ಲೆನ್ಸ್ ಕೂಡ ಹಾಕ್ಸಿದ್ವಿ. ಬಟ್ ಅವ್ರಿಗೆ ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ಸ್ ಅಂತ ಹೇಳಿದ್ರು. ಆಲ್ಮೋಸ್ಟ್ ಒಂದ್ ಇಂಜೆಕ್ಷನ್ ಕಾಸ್ಟ್ 78,000 ಅಂತ ಹೇಳಿದ್ರು. ಸೊ ಅದನ್ನ ನಾವು 3 ಇಂಜೆಕ್ಷನ್ಸ್ ತರ ಕೊಡ್ಸಿದ್ವಿ. ಬಟ್ ಆದ್ರೂ ಕೂಡ ಲೇಸರ್ ಟ್ರೀಟ್ಮೆಂಟ್ ಮಾಡಿಸಿದ್ವಿ, ಇಂಜೆಕ್ಷನ್ಸ್ ಕೊಡ್ಸಿದ್ವಿ. ಬಟ್ ಆದ್ರೂ ಕೂಡ ಅದು ಕ್ಲಾಟ್ ರೇಟಿಂಗ್ ಜಾಸ್ತಿನೇ ಇತ್ತು. ಯಾಕೆ ಅಂದ್ರೆ ನಿಮ್ಮ BP ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಅಂತ. ಬಟ್ ಪ್ರತಿ ಸಲ BP ಚೆಕ್ ಮಾಡಿಸಿದಾಗ್ಲೂ ನಾರ್ಮಲ್ ಅಂತ ಬರೋದು. ಈಗ ಈ 3 ತಿಂಗಳಲ್ಲಿ ಅವರು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಬೆಲ್ಟ್ ಹಾಕೊಳ್ತಾ, ಮತ್ತೆ ಮ್ಯಾಟ್ರಸಸ್ ಯೂಸ್ ಮಾಡ್ತಾ, ಮತ್ತೆ ಆ ನೀರ್ನ ಕಣ್ಣಿಗೆ ಸ್ಪ್ರಿಂಕಲ್ ಮಾಡ್ತಾ, ನಿನ್ನೆ ನಾವು ಹೋಗಿ ಚೆಕ್ ಮಾಡಿಸಿದಾಗ ಹೇಳಿದ್ರು, ಲೈಕ್ ನಿಮ್ ಕ್ಲಾಟಿಂಗು ಇವಾಗ ರೆಡ್ಯೂಸ್ ಆಗಿದೆ. ರೆಡ್ಯೂಸ್ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ, ಕ್ಲಾಟಿಂಗೇ ಇಲ್ಲ ಈಗ. ಸೊ ನಿಮ್ಗೆ ಸ್ಪೆಕ್ಸ್ ಅಷ್ಟೇ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಫ್ರಮ್ ಪಾಸ್ಟ್ 1 ಇಯರ್ ನಾವ್ ಈ ಕಣ್ಣಿಗೆ ಅಷ್ಟು ನಾವು ಟ್ರೀಟ್ಮೆಂಟ್ ಕೊಡ್ಸಿದೀವಿ, ಅಷ್ಟು ಯೋಚನೆ ಮಾಡಿದೀವಿ. ಬಟ್ ಈ ಏನು ಚೇಂಜಸ್ ಇದೆಯಲ್ಲ ಮೇಡಮ್, ಇದು ಟ್ರೆಮೆಂಡಸ್. ಸೊ ತುಂಬಾ ಖುಷಿ ಆಗತ್ತೆ ಈ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಕ್ಕೆ. ನಾನು ಹೆಬಾರೆ ಪವರ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆ ಮೈನ್ಯೂಟ್ ಚೇಂಜಸ್ ಅಂತಂದ್ರೆ, ನನ್ಗೆ ಹೇರ್ ಫಾಲ್ ತುಂಬಾ ಆಗ್ತಾ ಇತ್ತು ಮೇಡಮ್. ಒಂದ್ಸಲಿ ತಲೆ ನೀರ್ ಹಾಕಿ ಒರ್ಸಿದ್ರೆ ಸಾಕು, ತುಂಬಾನೇ ಹೇರ್ ಫಾಲ್ ಆಗೋದು. ಮತ್ತೆ ಬಾಚಿದ್ರೆ ಸಾಕು, ಬಾಚನ್ಗೆ ತುಂಬಾ ಕೂಲಿರೋದು. ಈಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಹಾರ್ಡ್ಲಿ ತುಂಬಾ ಕನ್ಸಿಸ್ಟೆನ್ಸಿ ಕಮ್ಮಿ ಆಗಿದೆ ಮೇಡಮ್. 10 ಕೂಲಿರೋ ಜಾಗದಲ್ಲಿ 2 ಹಿಂಗ್ ಬರ್ತಾ ಇದೆ. ಅಂಡ್ ಹಿಮ್ಮಡಿ ತುಂಬಾನೇ ಒಡೆದಿತ್ತು. ಈಗ ಮೋಸ್ಟ್ಲಿ ನಾನ್ ಅನ್ಕೊಳ್ತಾ ಇದ್ದೆ ಪ್ರೆಷರ್ ಅಂದ್ರೆ ಭಾರ ಜಾಸ್ತಿ ಇರೋದಿಕ್ಕೆ ಹಂಗಾಗ್ತಿದೆ ಅಂತ. ಬಟ್ ಇವಾಗ ಪೂರ್ತಿ ಅದು ಕೂಡಿದೆ ಮೇಡಮ್. ಹಿಮ್ಡಿನಲ್ಲಿ ಏನಿದೆ ಇದು ಸ್ಕಿನ್ ಅದೆಲ್ಲ ಕೂಡಿದೆ. ಅಂಡ್ ಇವಾಗ ಪೇನ್ ಇಲ್ಲ ಆ ಜಾಗದಲ್ಲಿ. ಈ ತರ ತುಂಬಾ ಚಿಕ್ಕದಾಗಿ ರಿಸಲ್ಟ್ಸ್ ಬರ್ತಾ ಇದೆ. ನಮ್ಗೆ ದೊಡ್ಡ ಮಟ್ಟದಲ್ಲಿ ಬರ್ಬೇಕು ಅಂತಿಲ್ಲ, ಚಿಕ್ಕದ್ ಬಂದ್ರು ಸಾಕು ಮೇಡಮ್. ವಿ ವಿಲ್ ಬಿ ವೆರಿ ಬ್ಲೆಸ್ಡ್, ಬಿಕಾಸ್ ಅದರಿಂದ ತುಂಬಾನೇ ಕಷ್ಟ ಪಡ್ತಾ ಇರ್ತೀವಿ. ಸೊ ಫುಲ್ ಕ್ರೆಡಿಟ್ ಗೋಸ್ ಟು ಸಾಗರ್ ಸರ್. ಇಂಥದ್ದು ಅದ್ಭುತವಾದ ಪ್ರಾಡಕ್ಟ್ ತಗೊಂಡ್ಬಂದು ನಮ್ಗೆ ಕೊಟ್ಟಿದ್ದಾರೆ. ಜೀವನದಲ್ಲಿ ಸಂತೋಷ ಏನು ಅಂತ ನೋಡಕ್ಕೆ ನಮ್ಗೆ ಒಂದು ಕ್ಷಣಗಳನ್ನ ಕೊಟ್ಟಿದ್ದಾರೆ. ಇದನ್ನ ಹೆಚ್ಚೆಚ್ಚು ತಲುಪಿಸ್ಬೇಕು. ಆದ್ರೆ ಒಂದೇ ಬೇಜಾರು ಮೇಡಮ್, ಯಾರ ಹತ್ರ ನಾವ್ ಇದ್ರ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರೆ ಅವ್ರು ಫಸ್ಟ್ ಯೋಚನೆ ಮಾಡೋದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನೊಂದು ಬೇಕಾದಷ್ಟು ಪ್ರಾಡಕ್ಟ್ ಇದೆ ಅಂತ ಹೇಳ್ತಾರೆ ಮೇಡಮ್. ಬಟ್ ನನಗ್ ಅನ್ಸೋದೇನಂದ್ರೆ, ಅವ್ರ ಕರ್ಮ ಕಳ್ದಿದ್ರೆ ಮೇಡಮ್, ಖಂಡಿತವಾಗ್ಲೂ ಅವ್ರು ಇದನ್ನ ತಗೊಂಡ್ತಾರೆ. ಖಂಡಿತವಾಗ್ಲೂ ಇದನ್ನ ಉಪಯೋಗಿಸ್ತಾರೆ. ಸೊ ಅವ್ರಿಗೆ ಕರ್ಮ ಇನ್ನೂ ಕಳ್ದಿಲ್ಲ ಅನ್ಸುತ್ತೆ, ಅದಕ್ಕೆ ಅವರು ಡಿಲೇ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದಾರೆ. ಬಟ್ ಎಷ್ಟು ಜನ ಕೊಟ್ಟಿದೀವೋ ಅಷ್ಟು ಜನಕ್ಕೆ 100% ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ ಮೇಡಮ್. ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಫಾರ್ ದ ಸಿಸ್ಟಮ್, ಥ್ಯಾಂಕ್ ಯು ಫಾರ್ ದ ಕೋರ್ ಕಮಿಟಿ ಮೆಂಬರ್ಸ್, ಥ್ಯಾಂಕ್ ಯು ಫಾರ್ ಮೈ ಅಪ್ಲೈನ್ಸ್.